ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರೈಲ್ಗಳು ಹಿಟ್ಟಾಗಲು ಬೇಕು ವೈವಿಧ್ಯತೆ. ತಾರ್ ವಾಹನ ತೆಗೆದು ಬೃಹತ್ ಅಭ್ಯಾಸ ಪ್ರದರ್ಶನ ನಡೆಸಿದ ಯುವಕರ ಗುಂಪು. ರೇಜ್ ಲಭಿಸಲು ನಡೆಸಿದ ಪ್ರದರ್ಶನ ಕೊನೆಗೊಂಡಿರುವುದು ಬೆಂಕಿಯಲ್ಲಿ. ಪೂಚಕಡ್ನ ಅನಿವಾಸಿ ಉದ್ಯಮಿ ಅಬ್ದುಲ್ ಗಫೂರ್ ಹಾಜಿಯವರ ಕೊಲೆ ಪ್ರಕರಣದ ತನಿಖೆ ಪ್ರಮುಖರ ಹಸ್ತಕ್ಷೇಪದಿಂದ ವಿಳಂಬವಾಗಿರುವುದು ಎಂಬ ಆರೋಪ. ಬಿಡಿ ಕಾರ್ಮಿಕರ ಯೂನಿಯನ್ ಸಿಐಟಿಯುನ ನೇತೃತ್ವದಲ್ಲಿ ಹೆಡ್ ಪೋಸ್ಟ್ ಆಫೀಸ್ಗೆ ಮಾರ್ಚ್. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ನಡೆಯಲಿದೆ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ. ನಡೆಯಿತು ಸಾವಯವ ಭತ್ತದ ಕೃಷಿ ಕೊಯ್ಲು. ಕಾಸರಗೋಡು ಮರ್ಚೆಂಟ್ಸ್ ಅಸೋಸಿಯೇಷನ್ನ ನೇತೃತ್ವದಲ್ಲಿ ನಗರದಲ್ಲಿ ನಡೆಸಲಾಯಿತು ಪಂಚಿನ ಮೆರವಣಿಗೆ. ವಿದ್ಯುತ್ ದರ ಹೆಚ್ಚಳದ ವಿರುದ್ಧ. ವಾರ್ತೆಗಳು ವಿವರವಾಗಿ. ರೈಲ್ಗಳು ಹಿಟ್ಟಾಗಲು ವೈವಿಧ್ಯತೆ ಬೇಕು. ಇದಕ್ಕಾಗಿ ಕಾಸರಗೋಡಿನಲ್ಲಿ ಒಂದು ಯುವಕರ ಗುಂಪು ತಾರ್ ವಾಹನ ತೆಗೆದು ಬೃಹತ್ ಅಭ್ಯಾಸ ಪ್ರದರ್ಶನ ನಡೆಸಿದ್ದಾರೆ. ಆದರೆ ರೀಚ್ ಲಭಿಸಲು ನಡೆಸಿದ ಪ್ರದರ್ಶನ ಕೊನೆಗೊಂಡಿರುವುದು ಬೆಂಕಿಯಲ್ಲಿ. ಮೈದಾನದಿಂದ ಸುಟ್ಟ ವಾಹನದಿಂದ ಯುವಕರು ಕೂದಲೆಳೆ ಅಂತರದಲ್ಲಿ ಗಾಯಗಳಾಗದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರೀಲ್ಸ್ ಮಾಡಲು ವೈವಿಧ್ಯತೆಯನ್ನು ಹುಡುಕುವುದರಲ್ಲಿ ನಿರತರಾಗಿದ್ದಾರೆ ಯುವಕರು. ಇತರರಿಗಿಂತ ಉತ್ತಮವಾದ ವಿಡಿಯೋ ಮಾಡುವುದಕ್ಕಾಗಿ ಯಾವುದೇ ಸಾಹಸಕ್ಕೂ ತಯಾರಾಗಿದ್ದಾರೆ ಇವರು. ವೈವಿಧ್ಯತೆಗಾಗಿ ಕಾಸರಗೋಡಿನ ಒಂದು ಯುವಕರ ಗುಂಪು ತಾರ್ ವಾಹನವನ್ನು ಬಳಸಿ ನಡೆಸಿದ ಅಭ್ಯಾಸ ಪ್ರದರ್ಶನ ವಾಹನಕ್ಕೆ ಬೆಂಕಿ ಹೊತ್ತಿಕೊಳ್ಳುವಂತಾಗಿದೆ. ರೀಲ್ಸ್ಗಾಗಿ ನೋಂದಣಿಯೂ ಆಗದ ಹೊಸ ತಾರ್ ಅಮಿತ ವೇಗದಲ್ಲಿ ಮೈದಾನದಲ್ಲಿ ಸುತ್ತಿ ಅಭ್ಯಾಸ ಪ್ರದರ್ಶನ ನಡೆಸುವ ಬೆನ್ನಲ್ಲೇ ವಾಹನಕ್ಕೆ ಬೆಂಕಿ ಹೊತ್ತಿಕೊಂಡಿದೆ. ಮೊದಲು ತಾರ್ನ ಬೋನೆಟ್ನಿಂದ ಹೊಗೆ ಕಾಣಿಸಿಕೊಂಡಿದ್ದು, ನಂತರ ಬೆಂಕಿ ಕಾಣಿಸಿಕೊಂಡಿದ್ದು ವಾಹನ ಸುಟ್ಟು ಹೋಗಿದೆ. ಜೀಪಿನಲ್ಲಿದ್ದ ಯುವಕರು ಗಾಯಗಳಾಗದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗುರುವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಬಂದ್ಯೋಡ್ ಪಚ್ಚಂಬಳದಲ್ಲಿ ಈ ಘಟನೆ ನಡೆದಿದೆ. ಹೊಸಂಗಡಿ ನಿವಾಸಿಯಾದ ಯುವತಿಯ ಹೆಸರಿನಲ್ಲಿ ಈ ವಾಹನವನ್ನು ಖರೀದಿಸಲಾಗಿದೆ. ಕೆಲ ಯುವಕರು ಈ ತಾರ್ನೊಂದಿಗೆ ಮೈದಾನಕ್ಕೆ ಬಂದು ಅಭ್ಯಾಸ ಮಾಡಿದ್ದಾರೆ. ವಿಷಯ ತಿಳಿದು ಉಪ್ಪಳದಿಂದ ಅಗ್ನಿಶಾಮಕ ದಳ ಆಗಮಿಸಿ ಬೆಂಕಿ ನಂದಿಸಿದೆ. ವಾಹನ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಘಟನೆಯ ಬಗ್ಗೆ ಯಾರೂ ಪೊಲೀಸರಿಗೆ ದೂರು ನೀಡದಿದ್ದರೂ ಈ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಎಂದು ಕುಂಬಳೆ ಪೊಲೀಸರು ತಿಳಿಸಿದ್ದಾರೆ. ಮೋಟಾರು ವಾಹನ ಇಲಾಖೆಯು ಘಟನೆ ಕುರಿತು ತನಿಖೆ ನಡೆಸುತ್ತಿದೆ ಎಂದು ವರದಿಯಾಗಿದೆ. ಅಪಾಯಕಾರಿ ರೀತಿಯಲ್ಲಿ ವಾಹನ ಚಲಾಯಿಸುವುದು ಅಪರಾಧವಾಗಿದ್ದರೂ ಯಾವುದೇ ದೂರುಗಳಿಲ್ಲದ ಕಾರಣ ಪ್ರಕರಣಗಳನ್ನು ಹೆಚ್ಚಾಗಿ ವಿಚಾರಣೆಗೆ ಒಳಪಡಿಸುವುದಿಲ್ಲ. ಇದು ಇಂತಹ ಘಟನೆ ಮತ್ತೆ ಪುನರಾವರ್ತಿಸಲು ಕಾರಣ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪೂಚಕಡ್ನ ಅನಿವಾಸಿ ಉದ್ಯಮಿ ಅಬ್ದುಲ್ ಗಫೂರ್ ಹಾಜಿಯವರ ಕೊಲೆ ಪ್ರಕರಣದ ತನಿಖೆ ಪ್ರಮುಖರ ಹಸ್ತಕ್ಷೇಪದಿಂದ ವಿಳಂಬವಾಗಿರುವುದು ಎಂಬ ಆರೋಪ. ಮಂತ್ರವಾದದ ಮೂಲಕ ಲಭಿಸಿದ ಹಣವನ್ನು ಐಷಾರಾಮಿ ಜೀವನಕ್ಕಾಗಿ ಹಾಗೂ ಮನೆ ನಿರ್ಮಾಣಕ್ಕಾಗಿ ವೆಚ್ಚ ಮಾಡಿರುವುದು ಎಂಬುದು ವಿವರ. ವಿವಿಧ ಜಿಲ್ಲೆಗಳಿಂದ 113 ಪವನ್ ಚಿನ್ನ ಪತ್ತೆ ಮಾಡಲಾಯಿತು. ಆರೋಪಿಗಳನ್ನು ಕಸ್ಟಡಿಗೆ ಬಿಟ್ಟುಕೊಡಲು ಪೊಲೀಸರು ಮತ್ತೆ ಅರ್ಜಿ ಸಲ್ಲಿಸಿದ್ದಾರೆ. ಗಫೂರ್ ಹಾಜಿ ಹತ್ಯೆ ಪ್ರಕರಣದಲ್ಲಿ ಬಂಧಿತರಾದ ಜಿನ್ನುಮಾ ಎಂಬ ಶಮೀನಾಳಿಗೆ ಹಾಗೂ ಆಕೆಯ ಪತಿ ಉಬೈಸ್ಗೆ ಪ್ರಮುಖರೊಂದಿಗೆ ಸಂಪರ್ಕ ಇದೆಂಬ ವಿವರ ಹೊರಬಿದ್ದಿದೆ. ಮಂತ್ರವಾದದಿಂದಲೂ ವಂಚನೆಯಿಂದಲೂ ಲಭಿಸುವ ಮೊತ್ತವನ್ನು ಉಪಯೋಗಿಸಿ ಮನೆ ನಿರ್ಮಿಸಲಾಗಿದೆ ಹಾಗೂ ಹಣವನ್ನು ಉಪಯೋಗಿಸಿ ಆಡಂಬರ ಜೀವನ ನಡೆಸಿದ್ದಾರೆ ಎಂಬ ವಿವರವಿದೆ. ಜಿನ್ನುಮಾಳಿಗೆ ಉದ್ಯಮಿಗಳೊಂದಿಗೆ ರಾಜಕೀಯ ಮುಖಂಡರೊಂದಿಗೆ ಸಂಪರ್ಕವಿದೆ ಎಂಬುದು ಹೊರಬಂದಿದೆ. ಇದರ ನಡುವೆ ಎಪಿ ಅಬುಬಕರ್ ಮುಸ್ಲಿಯಾರ್ ಜಿನ್ನುಮಾಳ ಮನೆ ಸಂದರ್ಶಿಸಿದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದೆ. ಗಫೂರ್ ಹಾಜಿಯ ಹತ್ಯೆ ಪ್ರಕರಣದ ಸಾಕ್ಷ್ಯ ಸಂಗ್ರಹದ ವೇಳೆ ತನಿಖಾ ತಂಡ 113 ಪವನ್ ಚಿನ್ನಾಭರಣಗಳನ್ನು ಪತ್ತೆ ಮಾಡಿದ್ದಾರೆ. ಕಾಸರಗೋಡಿನ 3 ಜ್ಯುವೆಲರಿಗಳಿಂದ ಚಟ್ಟಂಜಾಲ್ನ ಸಹಕಾರಿ ಸಂಸ್ಥೆಯಿಂದ ಚಿನ್ನಾಭರಣಗಳನ್ನು ಪತ್ತೆ ಮಾಡಿರುವುದು. ಗಫೂರ್ ಹಾಜಿ ಅವರಿಂದ 596 ಪವನ್ ಚಿನ್ನಾಭರಣಗಳನ್ನು ಆರೋಪಿಗಳು ವಂಚಿಸಿದ್ದಾರೆ. ಅದೇ ವೇಳೆ ತನಿಖೆಗೆ ನೇತೃತ್ವ ನೀಡುವ ಡಿಸಿಆರ್ಬಿ ಡಿವೈಎಸ್ಪಿ ಕೆಜೆ ಜಾನ್ಸನ್ ಮತ್ತೊಂದು ಕೊಲೆ ಪ್ರಕರಣದ ವಿಚಾರಣೆಗೆ ಸಂಬಂಧಿಸಿದಂತೆ ತಿರುವನಂತಪುರದಲ್ಲಿದ್ದಾರೆ. ಅವರು ವಾಪಸ್ಸು ಬಂದ ನಂತರ ಹೆಚ್ಚಿನ ಸಾಕ್ಷ್ಯ ಸಂಗ್ರಹಕ್ಕಾಗಿ 4ರನ್ನು ಮತ್ತೆ ಪೊಲೀಸ್ ಕಸ್ಟಡಿಗೆ ಬಿಟ್ಟುಕೊಡಲು ನ್ಯಾಯಾಲಯವನ್ನು ಸಂಪರ್ಕಿಸಲಿದ್ದಾರೆ. ಕಳೆದ ದಿನ ಆರೋಪಿಗಳ ಜಾಮೀನು ಅರ್ಜಿಯನ್ನು ನ್ಯಾಯಾಲಯ ತಿರಸ್ಕರಿಸಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬಿಡಿ ಕಾರ್ಮಿಕರ ಯೂನಿಯನ್ ಸಿಐಟಿಯುನ ನೇತೃತ್ವದಲ್ಲಿ ಎಲ್ಐಸಿ ಆಫೀಸ್ನಿಂದ ಹೆಡ್ ಪೋಸ್ಟ್ ಆಫೀಸ್ಗೆ ಮಾರ್ಚ್ ನಡೆಸಲಾಯಿತು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡಾಗಿತ್ತು ಮಾರ್ಚ್. ರಾಷ್ಟ್ರೀಯ ಕನಿಷ್ಠ ವೇತನ ಜಾರಿಗೊಳಿಸಬೇಕು, ಕಲ್ಯಾಣ ನಿಧಿ ಮಂಡಳಿಯಲ್ಲಿ ಎಲ್ಲ ಯೂನಿಯನ್ ಪ್ರತಿನಿಧಿಗಳನ್ನು ಸೇರಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಬಿಡಿ ಕಾರ್ಮಿಕರ ಯೂನಿಯನ್ ಸಿಐಟಿಯುನ ನೇತೃತ್ವದಲ್ಲಿ ಎಲ್ಐಸಿ ಆಫೀಸ್ನಿಂದ ಹೆಡ್ ಪೋಸ್ಟ್ ಆಫೀಸ್ಗೆ ಮಾರ್ಚ್ ನಡೆಸಲಾಯಿತು. ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಗಿರಿಕೃಷ್ಣನ್ ಉದ್ಘಾಟಿಸಿದರು. ഇന്ത്യ രാജ്യത്ത് നടപ്പാക്കിയത് എന്ന് നമ്മൾക്കെല്ലാവർക്കും അറിയാം. ആ നിയമം നടപ്പാക്കിയതിനു ശേഷം ഇന്ത്യ രാജ്യത്ത് ഈ മേഖലയിൽ ജോലി ചെയ്യുന്ന തൊഴിലാളികൾക്ക് ഘട്ടങ്ങളായിട്ട് പല രീതിയിലുള്ള ആനുകൂല്യങ്ങൾ പ്രഖ്യാപിച്ചിട്ടുണ്ട്. ആ ആനുകൂല്യങ്ങളെല്ലാം
പ്രഖ്യാപിക്കാനുള്ള ഒരു തീരുമാനം ഗവൺമെന്റ് എടുത്തത് ഒട്ടേറെ സമരത്തിന്റെയൊക്കെ ഫലമായിട്ടാണ്. അങ്ങനെ സമരം നടത്തി ആനുകൂല്യങ്ങൾ പ്രഖ്യാപിച്ച് ആ ഉള്ള നിലവിലുള്ള ആനുകൂല്യങ്ങൾ ഓരോ കാലത്തിനനുസരിച്ച് കാലഘട്ടത്തിനനുസരിച്ചുകൊണ്ട് മാറ്റം വരുത്തി പുതുതായിട്ടുള്ള ആനുകൂല്യങ്ങൾ പ്രഖ്യാപിക്കുന്നതിന് പകരം നിലവിലുള്ള ആനുകൂല്യങ്ങൾ പോലും നൽകാതെ യാതൊരു രീതിയിലുള്ള പരിരക്ഷയും അധ്വാനിക്കുന്ന തൊഴിലാളി വർഗത്തിന് നൽകേണ്ടതില്ല എന്നുള്ള സമീപനമാണ് BJPയുടെ ഗവൺമെന്റ് എടുത്തിരിക്കുന്നത്. അതിന്റെ ഒരു ഉദാഹരണമാണ് BD മേഖലയുമായി ബന്ധപ്പെട്ടുകൊണ്ട് ജോലി ചെയ്യുന്ന തൊഴിലാളികളെ സംബന്ധിച്ചിടത്തോളം ഇപ്പോൾ ഉള്ളത്. ಯೂನಿಯನ್ ತಾಲೂಕು ಅಧ್ಯಕ್ಷೆ ಸಿ ಸುಶೀಲಾ ಅಧ್ಯಕ್ಷತೆ ವಹಿಸಿದ್ದರು. ಎಂ ಸರೋಜಿನಿ, ಕೆವಿ ಗೋಪಿ, ಎಂ ಪದ್ಮಾವತಿ, ಓಮನ ಮುಂತಾದವರು ಮಾತನಾಡಿದರು. ತಾಲೂಕು ಕಾರ್ಯದರ್ಶಿ ಎ ನಾರಾಯಣನ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಮಾರ್ಚ್ 27ರಿಂದ ಏಪ್ರಿಲ್ 7ರವರೆಗೆ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ನಡೆಯಲಿದೆ. ಇದಕ್ಕಾಗಿ ಬೆಳೆಸಿದಂತಹ ಸಾವಯವ ಭತ್ತದ ಕೃಷಿ ಕೊಯ್ಲು ನಡೆಯಿತು. ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ 2025ರ ಮಾರ್ಚ್ 27ರಿಂದ ಏಪ್ರಿಲ್ 7ರವರೆಗೆ ನಡೆಯಲಿರುವ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಗಾಗಿ ಬೆಳೆಸಿದಂತಹ ಸಾವಯವ ಭತ್ತದ ಕೃಷಿ ಕೊಯ್ಲು ಅದ್ದೂರಿಯಾಗಿ ನಡೆಯಿತು. ಏರಿಕಳ ಭತ್ತದ ಬಯಲಿನಲ್ಲಿ ನಡೆದ ಕೊಯ್ಲು ಕಾರ್ಯಕ್ರಮದಲ್ಲಿ ಮಾಣಿಲ ಶ್ರೀಧಾಮದ ಪೀಠಾಧಿಪತಿಗಳಾದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆಗಮಿಸಿ ಚಾಲನೆ ನೀಡಿದರು. ಈ ಸಂದರ್ಭ ಬ್ರಹ್ಮಕಲಶೋತ್ಸವ ಸಮಿತಿಯ ಪದಾಧಿಕಾರಿಗಳು, ಊರ ಪರವೂರ ಭಕ್ತರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಾಸರಗೋಡು ಮರ್ಚೆಂಟ್ಸ್ ಅಸೋಸಿಯೇಷನ್ನ ನೇತೃತ್ವದಲ್ಲಿ ನಗರದಲ್ಲಿ ಪಂಚಿನ ಮೆರವಣಿಗೆ ನಡೆಸಲಾಯಿತು. ವಿದ್ಯುತ್ ದರ ಹೆಚ್ಚಳದ ವಿರುದ್ಧವಾಗಿತ್ತು ಮೆರವಣಿಗೆ. ವಿದ್ಯುತ್ ದರ ಹೆಚ್ಚಳದ ವಿರುದ್ಧ ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿ ರಾಜ್ಯ ವ್ಯಾಪಕವಾಗಿ ನಡೆಸುವ ಪ್ರತಿಭಟನಾ ಹೋರಾಟದ ಭಾಗವಾಗಿ ಕಾಸರಗೋಡು ಮರ್ಚೆಂಟ್ಸ್ ಅಸೋಸಿಯೇಷನ್ನ ನೇತೃತ್ವದಲ್ಲಿ ನಗರದಲ್ಲಿ ಪಂಚಿನ ಮೆರವಣಿಗೆ ನಡೆಸಲಾಯಿತು. ಮರ್ಚೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಟಿಎ ಇಲ್ಯಾಸ್, ಪ್ರಧಾನ ಕಾರ್ಯದರ್ಶಿ ಕೆ ದಿನೇಶ್, ಕೋಶಾಧಿಕಾರಿ ನಹೀಂ, ಜಿಲ್ಲಾ ಪದಾಧಿಕಾರಿಗಳು ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೂಡ್ಲು ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಮುಂಭಾಗದಲ್ಲಿ ಕೂಡ್ಲು ಪ್ರಚಂಡ ಜೋಡಾಟ ನಡೆಯಿತು. ಹಲವಾರು ಮಂದಿ ಯಕ್ಷ ಪ್ರೇಮಿಗಳು ಯಕ್ಷಗಾನ ವೀಕ್ಷಿಸಲು ಆಗಮಿಸಿದ್ದರು. 2 ರಂಗಸ್ಥಳಗಳಲ್ಲಿ ಒಂದೇ ಪ್ರಸಂಗವನ್ನು ಪ್ರದರ್ಶಿಸುವ ಅತಿ ಅಪರೂಪದ ಪ್ರಯೋಗವಾಗಿದೆ ಯಕ್ಷಗಾನ ಜೋಡಾಟ. ರಂಗಸ್ಥಳಗಳನ್ನು ತುಂಬಾ ವ್ಯವಸ್ಥಿತವಾಗಿ ವಿನ್ಯಾಸಗೊಳಿಸಿ ಸಿದ್ಧಪಡಿಸಲಾಗಿತ್ತು. ಸಭೆಯಲ್ಲಿ ಬಂದು ರಂಗವೇರುವ ಪಾತ್ರಗಳಿಗಾಗಿ ರಂಗಸ್ಥಳದ ಮುಂಭಾಗದಲ್ಲಿ ಸಭೆಯ ಮಧ್ಯೆ 2 ಅಗಲವಾದ ದಾರಿಗಳನ್ನು ಬಿಡಲಾಗಿತ್ತು. ಸಾಧಾರಣವಾಗಿ ಜೋಡಾಟಗಳಲ್ಲಿ ಯಕ್ಷಗಾನದ ನೈಜ ಆಸ್ವಾದನೆಗೆ ಭಂಗವಾಗುತ್ತಿದ್ದರೂ ಅಪರೂಪದ ಯಕ್ಷಗಾನ ಪ್ರದರ್ಶನ ಇದಾಗಿದೆ. ಕೂಡ್ಲು ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಮುಂಭಾಗದಲ್ಲಿ ಈ ವರ್ಷದ 2ನೇ ಪ್ರಚಂಡ ಜೋಡಾಟ ಮೇಳ ನಡೆಯಿತು. ಕಾಸರಗೋಡು ಕೂಡ್ಲುವಿನ ಕೂಡ್ಲು ಮೇಳ ಹಾಗೂ ಮಲ್ಲ ಮೇಳದ ಯಕ್ಷಗಾನ ಕಲಾವಿದರಿಂದ ಶ್ರೀಕೃಷ್ಣ ಲೀಲೆ, ಕಂಸವಧೆ, ರತಿ ಕಲ್ಯಾಣ ಈ 3 ಯಕ್ಷಗಾನ ಪ್ರಸಂಗಗಳು 2 ರಂಗಸ್ಥಳದಲ್ಲಿ ಒಂದೇ ಸಮಯದಲ್ಲೇ ಪ್ರದರ್ಶನಗೊಂಡಿತು. ಹಿಂದಿನ ಕಾಲದಲ್ಲಿ ಜೋಡಾಟದ ಮೂಲಕ ಒಬ್ಬ ಉತ್ತಮ ಭಾಗವತ, ಉತ್ತಮ ನಾಟ್ಯಗಾರ, ಉತ್ತಮ ಹಾಸ್ಯಗಾರ, ಉತ್ತಮ ವಾಗ್ಮಿ ಮುಂತಾದ ಕಲಾವಿದರೆಂದು ಗುರುತಿಸುವ ಸ್ಪರ್ಧಾ ಕಣವಾಗಿತ್ತು. ಯಕ್ಷ ಕಲಾವಿದರಿಗೆ ಯಕ್ಷಾಭಿಮಾನಿಗಳಿಂದ ಚಪ್ಪಾಳೆ ಹಾಗೂ ಶಿಲ್ಲೆಗಳು ಲಭಿಸಿತು. ಮುಂಜಾನೆವರೆಗೆ ನಡೆದ ಯಕ್ಷಗಾನ ಬಯಲಾಟವನ್ನು ವೀಕ್ಷಿಸಲು ಹಲವಾರು ಮಂದಿ ಯಕ್ಷ ಪ್ರೇಮಿಗಳು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಾಸರಗೋಡಿನ
ಪ್ರಸಿದ್ಧ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ರಾಜ್ಯದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಡಿಸೆಂಬರ್ 16ರಿಂದ 19ರವರೆಗೆ ಕೋಟಿ ಪಂಚಾಕ್ಷರಿ ಜಪಯಜ್ಞ ಹಾಗೂ ಶ್ರೀಚಕ್ರ ಪೂಜೆ ನಡೆಯಲಿದೆ. ಉಚ್ಚಿಲ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ಯಜ್ಞ ನಡೆಯಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಸರಗೋಡಿನ ಪ್ರಸಿದ್ಧ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ರಾಜ್ಯದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಡಿಸೆಂಬರ್ 16ರಿಂದ 19ರ ತನಕ ಕೋಟಿ ಪಂಚಾಕ್ಷರಿ ಜಪಯಜ್ಞ ಹಾಗೂ ಶ್ರೀಚಕ್ರ ಪೂಜೆ ನಡೆಯಲಿದೆ. ಉಚ್ಚಿಲ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ಯಜ್ಞ ನಡೆಯಲಿದೆ. ಶ್ರೀಚಕ್ರ ಪೂಜೆಯು 18ರಂದು ನಡೆಯಲಿದೆ. ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಪದಾಧಿಕಾರಿಗಳು ತಿಳಿಸಿದರು. 16ാം തീയതി രാവിലെ 7 മണിക്ക് എടനീർ മഠാധിപതി ശ്രീ ശ്രീ സച്ചിദാനന്ദ ഭാരതിയെ സ്വീകരിക്കുന്നതോടുകൂടി നമ്മുടെ യജ്ഞത്തിന് തുടക്കമാകും. ഒരു ദിവസം രാവിലെ 7 മണി, 9 മണി, 11 മണി ഇങ്ങനെ 3 ഘട്ടങ്ങളിലായിട്ട് അല്ലെങ്കിൽ 3 ബാച്ചുകളായിട്ടാണ് ഈ യജ്ഞം നടത്തുക. ഓരോ ബാച്ചിലുമായി അല്ലെങ്കിൽ ഓരോ ഘട്ടത്തിലുമായി 1000 ആളുകൾ എന്ന രീതിയിൽ ഒരു ദിവസം 3000 ആളുകളും 3 ദിവസങ്ങളിൽ കൂടി 9000 ആളുകളും അവസാനത്തെ ദിവസം 1000 ആളുകളും കൂടെ മൊത്തം 10000 ആളുകൾ ഈ ജപ യജ്ഞത്തിൽ പങ്കെടുക്കും. ಸುದ್ದಿಗೋಷ್ಠಿಯಲ್ಲಿ ಯಜ್ಞ ಸಮಿತಿ ಅಧ್ಯಕ್ಷ ಡಾಕ್ಟರ್ ಅನಂತ ಕಾಮತ್, ಪ್ರಧಾನ ಕಾರ್ಯದರ್ಶಿ ಹರೀಶ್ ಕೆಆರ್, ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಕೆಎನ್ ವೆಂಕಟರಮಣ ಹೊಳ್ಳ, ರಾಮ್ ಪ್ರಸಾದ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಯೂನಿಯನ್ನ ರಾಜ್ಯ ಕೌನ್ಸಿಲ್ ಡಿಸೆಂಬರ್ 14ರಂದು ಚೆರ್ಕಳ ಐಮ್ಯಾಕ್ಸ್ ಆಡಿಟೋರಿಯಂನಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಯೂನಿಯನ್ನ ರಾಜ್ಯ ಕೌನ್ಸಿಲ್ ಡಿಸೆಂಬರ್ 14ರಂದು ಚೆರ್ಕಳ ಐಮ್ಯಾಕ್ಸ್ ಆಡಿಟೋರಿಯಂನಲ್ಲಿ ನಡೆಯಲಿದೆ. ಸಿಐಟಿಯು ರಾಜ್ಯ ಸಮಿತಿ ಪ್ರಧಾನ ಕಾರ್ಯದರ್ಶಿ ಎಳ್ಮರಂ ಕರೀಂ ಉದ್ಘಾಟಿಸುವರು. ಕೆಸಿಯು ರಾಜ್ಯ ಸಮಿತಿ ಅಧ್ಯಕ್ಷೆ ಪಿಎಂ ವಹೀದಾ ಅಧ್ಯಕ್ಷತೆ ವಹಿಸುವರು ಎಂದು ಪದಾಧಿಕಾರಿಗಳು ತಿಳಿಸಿದರು. സഹകരണ മേഖലയെയും അതുപോലെ തന്നെ ജീവനക്കാരെയും ബാധിക്കുന്ന വിഷയങ്ങളൊക്കെ തന്നെ വർത്തമാന കാലഘട്ടത്തിൽ സഹകരണ മേഖല അഭിമുഖീകരിക്കുന്ന എല്ലാ വിഷയങ്ങളും ഈ സംസ്ഥാനതല കൗൺസിലിൽ ചർച്ചാ വിഷയമാകുമെന്ന കാര്യത്തിൽ സംശയമില്ല. കൗൺസിൽ യോഗം ഉദ്ഘാടനം ചെയ്യുന്നത് CITUവിൻ്റെ സംസ്ഥാന ജനറൽ സെക്രട്ടറി സഖാവ് എളമരം കരീമാണ്. അതുപോലെ തന്നെ ആ പരിപാടിയിൽ യൂണിയൻ്റെ സംസ്ഥാന നേതാക്കന്മാർ പങ്കെടുക്കും. ಸುದ್ದಿಗೋಷ್ಠಿಯಲ್ಲಿ ಟಿಎಂಎ ಕರೀಂ, ಕೆವಿ ವಿಶ್ವನಾಥನ್, ಪಿ ಜಾನಕಿ, ಬಿ ಮೋಹನನ್, ಕೆವಿ ರಮೇಶನ್ ಎಂಬುವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಆಲಿಯಾ ಸಂಸ್ಥೆಗಳ ಹಳೆ ವಿದ್ಯಾರ್ಥಿಗಳ ಒಕ್ಕೂಟವಾದ ಅಲ್ ಆಲಿಯಾ ಅಲ್ಯುಮಿನಿ ಅಸೋಸಿಯೇಷನ್ ಆಯೋಜಿಸುವ ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ಡಿಸೆಂಬರ್ 14-15ರಂದು ನಡೆಯಲಿದೆ. ಪಾರವನಡ್ಕ ಆಲಿಯಾ ಕ್ಯಾಂಪಸ್ನಲ್ಲಿ ಸಮ್ಮೇಳನ ನಡೆಯಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಆಲಿಯಾ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳ ಒಕ್ಕೂಟವಾದ ಅಲ್ ಆಲಿಯಾ ಅಲುಮ್ನೈ ಅಸೋಸಿಯೇಷನ್ ಆಯೋಜಿಸುವ ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ಡಿಸೆಂಬರ್ 14-15ರಂದು ಪರವನಡ್ಕ ಆಲಿಯಾ ಕ್ಯಾಂಪಸ್ನಲ್ಲಿ ನಡೆಯಲಿದೆ. ಶನಿವಾರ 1948ರಿಂದ ಕಲಿಸಿದ ಅಧ್ಯಾಪಕರ ಸಂಗಮ ನಡೆಯಲಿದೆ. ಜಮಾತ್ ಇಸ್ಲಾಮಿ ಕೇರಳ ಅಮೀರ್ ಪಿ ಮುಜೀಬ್ ರೆಹಮಾನ್ ಉದ್ಘಾಟಿಸುವರು. ಶಾಸಕ ಸಿಎಚ್ ಕುಂಜಂಬು, ಸಿಡಿ ಅಹಮದ್ ಅಲಿ, ಡಾಕ್ಟರ್ ಹಬೀಬ್ ರೆಹಮಾನ್ ಮುಂತಾದವರು ಉಪಸ್ಥಿತರಿರುವರು. ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ ಎಂದು പദാധികാരിಗಳು ತಿಳಿಸಿದರು. അലിയുടെ ഒരു പൂർവ്വ വിദ്യാർത്ഥി സമ്മേളനം ഈ വരുന്ന 14-15 തീയതികളിൽ നടക്കുകയാണ്. അപ്പോൾ അതുമായി ബന്ധപ്പെട്ട് 2 ദിവസം നീണ്ടു നിൽക്കുന്ന പരിപാടികളാണ് അവിടെ നടക്കുന്നത്. ശനിയാഴ്ച ഉച്ചക്ക് 2 മണിക്ക് ആലിയയിൽ 85 വർഷമായി വ്യത്യസ്ത കാലഘട്ടത്തിൽ അധ്യാപനം നിർവഹിച്ചിരുന്ന 100ഓളം അധ്യാപകന്മാരുടെ ഒരു ഒത്തുചേരലാണ് ആദ്യത്തെ 2 മണിക്കുള്ള സെക്ഷൻ. ശേഷം 4 മണി മുതൽ 6 മണി വരെ ഉദ്ഘാടന സമ്മേളനമാണ്. ജമാഅത്ത് ഇസ്ലാമി കേരള അമീർ പി മുജീബ് റഹ്മാൻ ആണ് ഉദ്ഘാടനം നിർവഹിക്കുന്നത്. ആ സെക്ഷനിൽ ആലിയയുടെ മാനേജിംഗ് കമ്മിറ്റി പ്രസിഡന്റ് ഡോക്ടർ CP അബിയുർ റഹ്മാൻ സാഹിബ് അധ്യക്ഷത വഹിക്കും. ಸುದ್ದಿಗೋಷ್ಠಿಯಲ್ಲಿ ಬದರುಲ್ ಮುನೀರ್, ಯು ಅಬ್ದುಲ್ ಸಲಾಂ, ಟಿವಿ ಇಲಿಯಾಸ್, ಶರಫುದ್ದೀನ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಮಹಾಜನ ಸಂಸ್ಕೃತ ಕಾಲೇಜು ಹಾಗೂ ಪ್ರೌಢಶಾಲೆ ನೀರ್ಚಾಲು ಪೆರಡಾಲ ಇವರ ಆಶ್ರಯದಲ್ಲಿ ಜೈತುಳುನಾಡು ರಿಜಿಸ್ಟರ್ಡ್ ಕಾಸರಗೋಡು ವಲಯ ಸಮಿತಿಯ ವತಿಯಿಂದ ಬಲೆ ತುಳುಲಿಪಿ ಕಲ್ಪುಗ ಕಾರ್ಯಾಗಾರ ನಡೆಯಿತು. ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು. ಮಹಾಜನ ಸಂಸ್ಕೃತ ಕಾಲೇಜು ಹಾಗೂ ಪ್ರೌಢಶಾಲೆ ನೀರ್ಚಾಲು ಪೆರಡಾಲ ಇವರ ಆಶ್ರಯದಲ್ಲಿ ಜೈತುಳುನಾಡು ರಿಜಿಸ್ಟರ್ಡ್ ಕಾಸರಗೋಡು ವಲಯ ಸಮಿತಿಯ ವತಿಯಿಂದ
ಬಲೆ ತುಳುಲಿಪಿ ಕಲ್ಪುಗ ಕಾರ್ಯಾಗಾರ ನಡೆಸಲಾಯಿತು. ಶಾಲಾ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತುಳುಲಿಪಿ ಕಲಿತು ಪರೀಕ್ಷೆ ಬರೆದಿದ್ದು, ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮಕ್ಕಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಶಾಲೆಯ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಕೆದಿಲಾಯರು ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿ, ಕಾಸರಗೋಡಿನಲ್ಲಿ ಶಾಲೆಯಲ್ಲಿ ತುಳುಲಿಪಿಯನ್ನು ಪ್ರಪ್ರಥಮವಾಗಿ ಕಲಿಸಿದ ಹೆಗ್ಗಳಿಕೆಯು ಮಹಾಜನ ಸಂಸ್ಕೃತ ಕಾಲೇಜು ನೀರ್ಚಾಲುವಿಗೆ ಸಲ್ಲುತ್ತದೆ ಎಂದು ಹೇಳಿದರು. ತುಳುಲಿಪಿ ಅಧ್ಯಾಪಕಿ ಜೈ ತುಳುನಾಡು ಸಂಘಟನೆಯ ಉಪಾಧ್ಯಕ್ಷರೂ ಆದ ವಿನೋದ ಪ್ರಸಾದ್ ರೈ, ಕಾಸರಗೋಡು ವಲಯ ಸಮಿತಿಯ ಸದಸ್ಯರು ಹಾಗೂ ತುಳುಲಿಪಿ ಬ್ರಹ್ಮನೆಂದು ಖ್ಯಾತ ಪಡೆದ ಪುಂಡೂರು ವೆಂಕಟರಾಜ ಪುಣಿಂಚಿತ್ತಾಯರ ಪುತ್ರ ವಿಜಯರಾಜ ಪುಣಿಂಚಿತ್ತಾಯ ಉಪಸ್ಥಿತರಿದ್ದರು. ಶಾಲೆಗೆ ಬಂದಾಗ ಭಾರಿ ಮೇಯಲ್ಲಿ ಮನೆ ಹಾಕೊಂಡು ಮುಲ ಕುಲ್ದಿನ ಜೋತ್ಲೆಗೆ ತುಳು ಅರ್ಥ ಹಾಕೊಂಡತ್ತ ವಿಶ್ವ ತುಳು ಲಿಪಿ ದಿನ ನಮ್ಮ ಮಂತದ ಪಂಡ ಆರು ನಿಕ್ಕಲು ಕಲ್ತಿನಂಚಿನ ಅಂದುವೆ ಶಾಲೆಡು ಇಂದುವೆ ನಿಕ್ಕಲು ಕುಲ್ಲಿನಂಚಿನ ಬೆಂಚಿಡು ಓಲ ಕುಲ್ಲು ದುಪ್ಪೆ ರಾಡಿ ನಿಕ್ಕಲು ಆ ಒಂದು ಮಹಾತ್ಮೆ ಕುಲ್ಲುನ ಬೆಂಚಿಡ ಆ ಜಾಗಿಡ ಇನ್ನು ಕುಲ್ಲುದುಲ್ಲಾರು ಕಲ್ತುಂದುಲ್ಲಾರು ಒಂದು ನಿಕ್ಲೇನ ಮಲ್ಲ ಭಾಗ್ಯ ಇಂಚಿತ್ತಿನ ಭಾಗ್ಯವಂತರು ನಿಕ್ಕಲು ಮಾತಮಲ್ಲುಲ್ಲಾರು. ಶಿಕ್ಷಕಿಯಾದ ಶೈಲಜಾ ಸ್ವಾಗತಿಸಿ ಶಾನ್ವಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಯುಎಇಯಲ್ಲಿ ಕ್ಷಮದಾನ ಡಿಸೆಂಬರ್ 31ರಂದು ಕೊನೆಗೊಳ್ಳುವಾಗ ಕ್ಷಮದಾನ ಜಾಗೃತಿ ಮತ್ತು ಸಹಾಯದೊಂದಿಗೆ ಕೆಎಂಸಿಸಿ ಮುಖಂಡರು ದೇರಾದ ವಿವಿಧ ಭಾಗಗಳಲ್ಲಿ ಪರ್ಯಟನೆ ನಡೆಸಿದರು. ಸೆಪ್ಟೆಂಬರ್ 1ರಂದು ಪ್ರಾರಂಭವಾದ ಕ್ಷಮದಾನ ಅಕ್ಟೋಬರ್ 31ಕ್ಕೆ ಕೊನೆಗೊಳ್ಳಬೇಕಾಗಿತ್ತು. ಆದರೆ ಕ್ಷಮದಾನ ಸೇವೆಗಳನ್ನು ಪಡೆಯುವ ಜನರ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಡಿಸೆಂಬರ್ 31ರವರೆಗೆ ವಿಸ್ತರಿಸಲಾಯಿತು. ಫಲಾನುಭವಿಗಳಿಗೆ ಸಹಾಯ ಮಾಡಲು ಕೆಎಂಸಿಸಿ ಮುಖಂಡರು ಕ್ಷಮದಾನ ಜಾಗೃತಿ ಮತ್ತು ಸಹಾಯದೊಂದಿಗೆ ಡೇರಾದ ವಿವಿಧ ಭಾಗಗಳಲ್ಲಿ ಪರ್ಯಟನೆ ನಡೆಸಿದರು. ಇಂಡಿಯನ್ ಕೌನ್ಸಿಲ್ ಜನರಲ್ ಅವರ ವಿಶೇಷ ಸೂಚನೆಯಂತೆ ದುಬೈ ಕೆಎಂಸಿಸಿ ಆಕ್ಟಿಂಗ್ ಪ್ರೆಸಿಡೆಂಟ್ ಕೆಪಿಎ ಸಲಾಂ, ಕಾರ್ಯದರ್ಶಿಗಳಾದ ರಾಯಿಸ್ ತಲಶೇರಿ, ಅಡ್ವೊಕೇಟ್ ಇಬ್ರಾಹಿಂ ಖಲೀಲ್, ಜಿಲ್ಲಾಧ್ಯಕ್ಷ ಸಲಾಂ ಕನ್ಯಪಾಡಿ, ಪ್ರಧಾನ ಕಾರ್ಯದರ್ಶಿ ಹನೀಫ್ ಟಿಆರ್, ಅಶ್ರಫ್ ಮುಂತಾದವರು ನೇತೃತ್ವ ನೀಡಿದರು. ದಾಖಲೆಗಳನ್ನು ಸರಿಪಡಿಸಲು ಬಾಕಿ ಇರುವವರು ದಾಖಲೆಗಳನ್ನು ಆದಷ್ಟು ಬೇಗ ಸರಿಪಡಿಸಬೇಕೆಂದು ದುಬೈ ಕೆಎಂಸಿಸಿ ಆಕ್ಟಿಂಗ್ ಪ್ರೆಸಿಡೆಂಟ್ ಕೆಪಿಎ ಸಲಾಂ ಹೇಳಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈಲ್ಗಳು ಹಿಟ್ಟಾಗಲು ಬೇಕು ವೈವಿಧ್ಯತೆ. ತಾರ್ ವಾಹನ ತೆಗೆದು ಬೃಹತ್ ಅಭ್ಯಾಸ ಪ್ರದರ್ಶನ ನಡೆಸಿದ ಯುವಕರ ಗುಂಪು. ರೇಜ್ ಲಭಿಸಲು ನಡೆಸಿದ ಪ್ರದರ್ಶನ ಕೊನೆಗೊಂಡಿರುವುದು ಬೆಂಕಿಯಲ್ಲಿ. ಪೂಚಕಡ್ನ ಅನಿವಾಸಿ ಉದ್ಯಮಿ ಅಬ್ದುಲ್ ಗಫೂರ್ ಹಾಜಿಯವರ ಕೊಲೆ ಪ್ರಕರಣದ ತನಿಖೆ. ಪ್ರಮುಖರ ಹಸ್ತಕ್ಷೇಪದಿಂದ ವಿಳಂಬವಾಗಿರುವುದು ಎಂಬ ಆರೋಪ. ಬಿಡಿ ಕಾರ್ಮಿಕರ ಯೂನಿಯನ್ ಸಿಐಟಿಯುನ ನೇತೃತ್ವದಲ್ಲಿ ಹೆಡ್ ಪೋಸ್ಟ್ ಆಫೀಸ್ಗೆ ಮಾರ್ಚ್. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ನಡೆಯಲಿದೆ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ. ನಡೆಯಿತು ಸಾವಯವ ಭತ್ತದ ಕೃಷಿ ಕೊಯ್ಲು. ಕಾಸರಗೋಡು ಮರ್ಚೆಂಟ್ಸ್ ಅಸೋಸಿಯೇಷನ್ನ ನೇತೃತ್ವದಲ್ಲಿ ನಗರದಲ್ಲಿ ನಡೆಸಲಾಯಿತು ಪಂಚಿನ ಮೆರವಣಿಗೆ. ವಿದ್ಯುತ್ ದರ ಹೆಚ್ಚಳದ ವಿರುದ್ಧ. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.